ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಮಂಜುನಾಥ್ ಜಾಲಿಮರ. ನಾವು ಎಂತೆಂಥ ಲವ್ ಸ್ಟೋರಿ ನೋಡಿರ್ತೀವಿ, ಆದ್ರೆ ತೆಲಂಗಾಣದ ಗದ್ವಾಲದಲ್ಲಿ ಒಂದು ಲವ್ ಸ್ಟೋರಿ ಇದೆ. ಇದು ಟ್ರೈಯಾಂಗಲ್ ಲವ್ ಸ್ಟೋರಿ. ಅಮ್ಮ ಮಗಳು ಬ್ಯಾಂಕ್ ಮ್ಯಾನೇಜರ್. ಇಲ್ಲಿ ಏನ್ ವಿಶೇಷ ಅಂದ್ರೆ ಅಮ್ಮ ಮಗಳು ಒಬ್ಬರನ್ನೇ ಲವ್ ಮಾಡ್ತಾ ಇರ್ತಾರೆ. ಆ ಮ್ಯಾನೇಜರ್ಗೂ ಮದುವೆ ಆಗಿರುತ್ತೆ, ಇಲ್ಲಿ ಅಮ್ಮಗೂ ಮದುವೆ ಆಗಿ ಗಂಡ ಇರಲ್ಲ, ಮಗಳಿಗೂ ಕೂಡ ಮದುವೆ ಆಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಾಗಿರೋ ಬೆಲ್ ಐಕನ್ ಹತ್ಕೊಳ್ಳಿ, ನೋಟಿಫಿಕೇಶನ್ ಬರುತ್ತೆ. ಕೊನೆವರೆಗೂ ಮಿಸ್ ಮಾಡದೆ ವಿಡಿಯೋ ನೋಡಿ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿಲ್ಲಿದೆ. ಸುಜಾತಾಗೆ 50 ವರ್ಷ, ಒಂದು ಬ್ಯಾಂಕ್ ನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾರೆ. ಮಗಳಿಗೆ 25 ವರ್ಷ. ಅದೇ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಮ್ಯಾನೇಜರ್ಗೆ ತಿರುಮಲ್ ರಾವ್ ಅವನ ಹೆಸರು, ಅವನಿಗೆ 35 ವರ್ಷ. ಇಲ್ಲಿ ಏನಂದ್ರೆ 2016ರಲ್ಲಿ ತಿರುಮಲ್ ರಾವ್ಗೂ ಸುಜಾತ್ಗುನು ಒಂದು ಇಲ್ಲಿಗಲ್ ಅಫೇರ್ ನಡೀತಾ ಇರ್ತತೆ. ಇದೆಲ್ಲ ಬ್ಯಾಂಕಿಗೆಲ್ಲ ಸಮೇತ ಗೊತ್ತಾಗಿರುತ್ತೆ. ಹಿಂಗೆ ನಡ್ಕೊಂತ ಹೋಗ್ತಾ ಇದೆ. 2019ರಲ್ಲಿ ಸುಜಾತಾಗೆ ಹುಷಾರಿಲ್ದಂಗ ಆಗುತ್ತೆ. ಇವ್ರು ಹಾಸ್ಪಿಟಲೈಸ್ಡ್ ಆಗ್ತಾರೆ. ಅದೇ ಜಾಗಕ್ಕೆ ಐಶ್ವರ್ಯ ಕೆಲ್ಸಕ್ಕೆ ಹೋಗ್ತಾಳೆ ಬ್ಯಾಂಕ್ಗೆ. ಇದೇನಾಗುತ್ತೆ, ಅವ್ರಮ್ಮ ಬರ್ದಿದ್ದ ಕಾರಣ ಐಶ್ವರ್ಯ ಅದೇ ಬ್ಯಾಂಕ್ ನ ಮ್ಯಾನೇಜರ್ ಹತ್ರ ಲವ್ ಅಲ್ಲಿ ಬೀಳ್ತಾರೆ. ಲವ್ ಅಲ್ಲಿ ಬಿದ್ಮೇಲೆ ಏನಾಗುತ್ತೆ, ಇದಂಗೆ ಕಂಟಿನ್ಯೂ ಆಗ್ತಾ ಇರ್ತದೆ. ಇದಂಗೆ ನಡೀತಾ 1 ವರ್ಷ 2 ವರ್ಷ ಹಿಂಗ್ ನಡೀತಿರ್ಬೇಕಾದ್ರೆ ಅಮ್ಮ ಹುಷಾರಾಗ್ತಾರೆ. ಹುಷಾರಾಗ್ಬಿಟ್ಟು ಇವ್ರು ಬಂದ್ಮೇಲೆ ಇವರ ಅಫೇರ್ ಕೂಡ ಅಮ್ಮನಿಗೆ ಗೊತ್ತಾಗುತ್ತೆ. ಇದ್ಯಾಕೋ ಸರಿ ಹೋಗ್ತಿಲ್ಲ ಅಂತ ಹೇಳ್ಬಿಟ್ಟು ಸುಜಾತ ಏನ್ ಪ್ಲಾನಿಂಗ್ ಮಾಡ್ತಾಳೆ ಅಂದ್ರೆ, ಐಶ್ವರ್ಯಗೆ ಮದುವೆ ಮಾಡಿಸ್ ಕಳಿಸ್ಬಿಟ್ರೆ ಇದ್ಯಾವ್ದು ಪ್ರಾಬ್ಲಮ್ ಇಲ್ಲ, ಸಮಾಜ ನೋಡೋ ದೃಷ್ಟಿ ಬೇರೆ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಅವಳನ್ನ ಮದುವೆ ಮಾಡಕ್ಕೆ ಪ್ಲಾನ್ ಮಾಡ್ತಾಳೆ. ಅದೇ ರೀತಿ ತೇಜೇಶ್ವರ್ ಅನ್ನೋ ಒಬ್ಬ ಭೂ ಸರ್ವೆ ವರ್ಕ್ ಮಾಡ್ತಾನವನು, ಅವನು ಡ್ಯಾನ್ಸರ್ ಕೂಡ ಆಗಿರ್ತಾನೆ. ಇವನಿಗೆ ಮದುವೆ ಮಾಡಿ ಕಳಿಸ್ತಾರೆ. ಇದಾದ್ಮೇಲೆ ಏನಾಗುತ್ತಂತೆ, ಈ ಬ್ಯಾಂಕ್ ಮ್ಯಾನೇಜರ್ ತಿರುಮಲ್ ರಾವ್ ಇರ್ತಾನಲ್ಲ, ಸುಜಾತನ ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟ್ ಆದ್ಮೇಲೆ ಅವಳು ಕೇಳ್ತಾಳೆ, ಯಾಕೆ ಹಿಂಗ್ ಮಾಡ್ತಿದ್ಯಾ ಅಂತ. ನಾನು ನಿನ್ ಮಗಳನ್ನ ಲವ್ ಮಾಡ್ತಿದ್ದೆ, ನಿನ್ನೂ ಲವ್ ಮಾಡ್ತಾ ಇದ್ದೀನಿ, ಬಟ್ ಅವಳಂದ್ರೆ ಬಹಳ ಇಷ್ಟ ನನಗೆ ಅಂತ. ಆಮೇಲೆ ಏನಾಗುತ್ತೆ ಅಂದ್ರೆ ಇಬ್ರು ಮಾತುಕತೆ ಮಾತಾಡ್ತಾ ಇಲ್ಲ ನನಗ್ ಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಅಪ್ರೋಚ್ ಮಾಡ್ತಾನೆ. ಯಾರು? ಬ್ಯಾಂಕ್ ಮ್ಯಾನೇಜರು. ಮೇ 18ಕ್ಕೆ ತೇಜೇಶ್ವರ್ ರಾವ್ ಮತ್ತೆ ಐಶ್ವರ್ಯನ್ ಮದುವೆ ಆಗುತ್ತೆ. ಜೂನ್ 17ಕ್ಕೆ ತೇಜೇಶ್ವರ ಮಿಸ್ಸಿಂಗ್ ಅಂತ ಹೇಳಿ ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗುತ್ತೆ. ತೇಜೇಶ್ವರ ಫ್ಯಾಮಿಲಿ ಕಡೆಯವರು ಕಂಪ್ಲೇಂಟ್ ಮಾಡ್ತಾರೆ. ಇದು ಮೊದಲಿಗೆ ಮಿಸ್ಸಿಂಗ್ ಕೇಸ್ ಅಂತ ರಿಜಿಸ್ಟ್ರೇಷನ್ ಮಾಡಿರ್ತಾರೆ. ಬಟ್ ಅಲ್ಲಾಗಿದ್ದೆ ಬೇರೆ ಇರುತ್ತೆ. ಏನಾಗಿರುತ್ತಂದ್ರೆ, ಈ 3 ಜನ ಯಾರಂದ್ರೆ ತಾಯಿ, ಮಗಳು ಮತ್ತೆ ಇವರಿಬ್ಬರ ಲವ್ವರು, ಬ್ಯಾಂಕ್ ಮ್ಯಾನೇಜರ್ ತಿರುಮಲ್ ರಾವ್, ಇವರು ಸೇರ್ಕೊಂಡು ಸ್ಕೆಚ್ ಹಾಕಿ ಮೊನ್ನೆ ಮೇಘಾಲಯದಲ್ಲಿ ನಡೀತಲ್ಲ ರಘುವಂಶಿ ಸೋನಂ ಕೇಸು, ಆ ತರ ಪ್ಲಾನಿಂಗ್ ನ ಎಕ್ಸ್ಪೋಸ್ ಮಾಡ್ತಾರೆ. ಅಂದ್ರೆ ಇವ್ರು 3 ಸೇರ್ಕೊಂಡು ಈ ತರ ಪ್ಲಾನಿಂಗ್ ಮಾಡೋಣ, ಪೊಲೀಸರಿಗೆ ಸಿಕ್ಕಾಕೊಂಡಂಗೆ ಅವನ್ನ ಪರಲೋಕಕ್ಕೆ ಕಳಿಸ್ಬಿಡೋಣ ಅಂತ ಪ್ಲಾನಿಂಗ್ ಮಾಡ್ಕೊಂತಾರೆ. ಪ್ಲಾನಿಂಗ್ ಮಾಡ್ಕೊಂಡು ಬ್ಯಾಂಕಿಗೆ ಲೋನ್ ಅಂತ ಕೇಳಕ್ ಬರ್ತಾರಲ್ಲ, ಈ ಕಷ್ಟದಲ್ಲಿ ಇರ್ತಾರಲ್ಲ, ಅವ್ರಿಗೆ ಹೇಳ್ತಾರೆ ನೀವು ಲೋನ್ ಕಟ್ಟೋದು ಬೇಡ, ಏನು ಬೇಡ, ನಾನು ಇದಕ್ಕಿನ್ನ ಎಷ್ಟು ಅಮೌಂಟ್ ನಿಮ್ಗೆ ವಾಪಸ್ ಪೇ ಮಾಡ್ತೀನಿ, ಒಂದ್ ಪರ್ಸನ್ ಇದಾನೆ ಅವನನ್ನ ನೀವು ಪರಲೋಕಕ್ಕೆ ಕಳಿಸ್ಬೇಕಂತ ಹೇಳ್ಬಿಟ್ಟು ಹೇಳ್ತಾನೆ. ಈ ತರದವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಒಂದು ದಿನ ಎಲ್ಲರೂ ಡಿಸ್ಕಸ್ ಮಾಡ್ಬಿಟ್ಟು ಪ್ಲಾನ್ ಮಾಡ್ತಾರೆ. ಅದೇ ರೀತಿ ಈ ಐಶ್ವರ್ಯ ಇರ್ತಾಳಲ್ಲ, ಇವಳು ಅವನು ತನ್ನ ಗಂಡನ ಬೈಕಿಗೆ GPS ಫಿಕ್ಸ್ ಮಾಡಿರ್ತಾಳೆ. ಯಾಕಂದ್ರೆ ಎಲ್ಲೆಲ್ಲಿ ಹೋಗ್ತಾನೆ ಹೆಂಗ್ ಬರ್ತಾನೆ ಅಂತ ಮಾನಿಟರಿಂಗ್ ಮಾಡಕ್ಕೆ ಇವಳು GPS ಫಿಕ್ಸ್ ಮಾಡ್ಕೊಂಡು ತನ್ನ ಮೊಬೈಲ್ ನಲ್ಲೇ ಎಲ್ಲ ನೋಡ್ಕೊಂತಾ ಇರ್ತಾಳೆ. ಇದಾದ್ಮೇಲೆ ಏನಾಗುತ್ತೆ, ಇವನೇನ್ ಬ್ಯಾಂಕ್ ಮ್ಯಾನೇಜರು ಆ 3 ಜನಕ್ಕೆ ಹೇಳಿರ್ತಾನೆ, ಲೋನಿಗೆ ತಗೊಳಕ್ ಬಂದಾರ ಒಂದು ಪರ್ಸನ್ ನ ಹಿಂಗ್ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಹೇಳ್ದಂಗೆ ಒಂದು ಭೂ ಸರ್ವೆ ಇದೆ ಅಂತ ಹೇಳ್ಬಿಟ್ಟು ಅವನನ್ನ ಕರ್ಕೊಂಡು ಹೋಗ್ಬಿಟ್ಟು ನಡ ರೋಡಲ್ಲಿ ಹೊಡೆದು ಬಿಟ್ಟು ಅವನ್ನ ಕತ್ತು ಸೀಳ್ಬಿಡ್ತಾರೆ. ಕತ್ತು ಸೀಳ್ಬಿಟ್ಟು ಇವನ್ನ ಒಂದು ಕರ್ನೂಲ್ ಹತ್ರ ಇರೋ ಒಂದು ಭೂಮಿಯಲ್ಲಿ ಉಣಾಕ್ಬೇಕಂತ ಇರುತ್ತೆ. ಅದು ಜನ ಜಾಸ್ತಿ ಇರೋ ಕಾರಣದಿಂದ ಬ್ಯಾಂಕ್ ಮ್ಯಾನೇಜರ್ ಕಾಲಲ್ಲೇ ಇರ್ತಾನೆ. ಇವ್ 3 ಜನ ಮಾಡೋ ಅಂತ ಕೆಲಸದಲ್ಲಿ ಕಾಲಲ್ಲಿದ್ದಾಗ ಇದು ಏನೋ ಮಿಸ್ಟೇಕ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಇಲ್ಲ ಇದನ್ನ ನೀರಲ್ಲಿ ಹಾಕ್ಬಿಡಿ ಅಂತ ಹೇಳ್ಬಿಡ್ತಾರೆ. ಅವರು ನೀರಲ್ಲಿ ಹಾಕಿ ಹೋಗ್ಬಿಡ್ತಾರೆ. ಇದೆಲ್ಲ ಹೇಗ್ ಗೊತ್ತಾಯ್ತಂದ್ರೆ, ತೇಜೇಶ್ವರ್ ಇರ್ತಾನಲ್ಲ, ಅವ್ರ ಅಣ್ಣ ಬಂದ್ಬಿಟ್ಟು ಅವ್ರ ಫ್ಯಾಮಿಲಿಯವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಹೇಳಿರ್ತಾರೆ, ಇವ್ರ ಅಮ್ಮಗನು ಮತ್ತೆ ಬ್ಯಾಂಕ್ ಮ್ಯಾನೇಜರ್ಗುನು ಇಲ್ಲಿಗಲ್ ಅಫೇರ್ ಇದೆ ಅಂತ. ಅದೇ ರೀತಿ ಐಶ್ವರ್ಯಗುನು ಅವನ ಜೊತೆಗೇನೆ ಇಲ್ಲಿಗಲ್ ಅಫೇರ್ ಇದೆ ಅಂತ ಕೂಡ ಪೊಲೀಸ್ಗೆ ಹೇಳಿರ್ತಾರೆ. ಇದನ್ನ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ, ಇವರ ಮೊಬೈಲ್ ನೆಲ್ಲ ವೆರಿಫಿಕೇಶನ್ ಮಾಡಿದಾಗ ಗೊತ್ತಾಗುತ್ತೆ, ಇವರು ಮದುವೆಯ ಸಂದರ್ಭದಲ್ಲೇ 2000 ವಿಡಿಯೋ ಕಾಲ್ ಮಾಡಿರ್ತಾರೆ. ಮದುವೆ ಆಗೋ ಟೈಮಲ್ಲಿ ಕೂಡ ಇವ್ರು ಫೋನ್ ಅಲ್ಲೇನೆ ಮಾತಾಡ್ತಿರ್ತಾಳೆ. ಯಾರು? ಐಶ್ವರ್ಯ. ಇವರು ಜೀವನ ನಡೆಸಿದ್ದು 1 ತಿಂಗಳು, ಅದನ್ನ ನೆಟ್ಟಗ್ ನಡೆಸಿಲ್ಲ. ಎಲ್ಲ ಬರೀ ಅವ್ನ ಮ್ಯಾನೇಜರ್ ಹತ್ರನೇ ಇವ್ರು ವಿಡಿಯೋ ಕಾಲಲ್ಲಿ ಇದ್ದಾರೆ.
ಇವನು ಮಿಸ್ ಆಗೋದು, ತೇಜಸ್ವರ್ ಮಿಸ್ ಆಗೋದು ಜೂನ್ 21. ಅದು ಮಿಸ್ಸಿಂಗ್ ಕೇಸ್ ಅಂತ ಕಂಪ್ಲೇಂಟ್ ಮಾಡಿರ್ತಾರೆ. ಇವ್ರು ಯಾವ ತರ ಎಕ್ಸಿಕ್ಯೂಟಿವ್ ಪ್ಲಾನಿಂಗ್ ಮಾಡಿರ್ತಾರೆ ಅಂದ್ರೆ, ಒಬ್ನೇ ಮಿಸ್ ಆದ್ರೆ ಡೌಟ್ ಬರುತ್ತೆ, ಹೆಂಡತಿನೂ ಮಿಸ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡಿ, ಅವಳು 3 ತಿಂಗಳು ಎಲ್ಲ ಸುತ್ತಾರ್ಕೊಂಬರಕ್ಕೆ ಹೇಳಿ ಅಂತಾನು ಇವ್ನು ಹೇಳಿರ್ತಾನೆ. ಯಾರಿಗೆ? ಸುಜಾತಾಗೆ ಇಂಟಿಮೇಷನ್ ಮಾಡಿರ್ತಾನೆ. ಅದೇ ರೀತಿ ಪ್ಲಾನಿಂಗ್ ಎಲ್ಲ ಸಕ್ಸಸ್ ಆಗುತ್ತೆ ಇವ್ರದ್ದು. ಅದಾದ್ಮೇಲೆ ಇವ್ರ ಫ್ಯಾಮಿಲಿ ಅವರು, ಯಾರು ತೇಜಸ್ವರ್ ಫ್ಯಾಮಿಲಿ ಅವರು ಕಂಪ್ಲೇಂಟ್ ಕೊಟ್ಟಾಗ ಅವರ ಫೋನ್ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡಿದಾಗ ಇದು ಬಯಲಿಗೆ ಬರುತ್ತೆ. ಇವ್ರು ಪೊಲೀಸ್ ಒಬ್ಬೊಬ್ಬರನ್ನೇ ಕರೆದು ಎನ್ಕ್ವೈರಿ ಮಾಡಿದಾಗ ಇದೆಲ್ಲ ಹೊರಗಡೆ ಬಂದಿದೆ. ಆದ್ರೆ ಈ ತರ ಕೇಸು ನಾನು ಫಸ್ಟ್ ನೋಡಿರೋದು. ಎಂತೆಂತ ಕೇಸುಗಳು ನೋಡಿದ್ವಿ, ಈ ತರ ಕೇಸು ನಾನು ಫಸ್ಟ್ ನೋಡಿರೋದು. ಮೇಘಾಲಯ ಕೇಸ್ ರೆಫರೆನ್ಸ್ ಇಟ್ಕೊಂಡು ಇವರು ಈ ತರ ಕ್ರೈಮ್ ಮಾಡಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.